ಗಾಂಧೀಜಿ ಹತ್ಯೆಯಲ್ಲಿ ಸಾವರ್ಕರ್ ಕೂಡ ಒಂದು ಪಾಲನ್ನು ಎತ್ತಿಟ್ಟುಕೊಂಡಿದ್ರ. ಗಾಂಧಿಯನ್ನು ಕೊಂದಂತಹ ನಾಥುರಾಮ್ ಗೂಡ್ಸೆ ಸಾವರ್ಕರ್ಗೆ ಸಂಬಂಧಿಯಾಗಬೇಕಾ? ಸಾವರ್ಕರ್ ಬ್ರಿಟಿಷರ ಬಳಿಯಲ್ಲಿ ಸಾರಿ ಕೇಳಿದ್ರು. ಸಾವರ್ಕರ್ ಅವತ್ತಿನ ಬ್ರಿಟಿಷ್ ಸರ್ಕಾರದಲ್ಲಿ ಪೆನ್ಷನ್ ಕೂಡ ಪಡ್ಕೊಂಡಿದ್ರು. ಇಂಥ ಚರ್ಚೆ ಅನೇಕ ಬಾರಿ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಹಾಗಾದರೆ ಇಲ್ಲಿ ಗಾಂಧಿ ಹತ್ಯೆಯಲ್ಲಿ ಸಾವರ್ಕರ್ ಇದ್ದರು, ಅವ್ರ ಸಂಬಂಧಿಕನೇ ಆಗಬೇಕು, ನಾಥುರಾಮ್ ಗೂಡ್ಸೆ ಸಂಬಂಧಿಕನೇ ಆಗಬೇಕು. ನಾಥುರಾಮ್ ಗೂಡ್ಸೆ ವಿಚಾರದ ವಂಶಾವಳಿಯನ್ನು, ಆ ಒಂದು ಫ್ಯಾಮಿಲಿ ಟ್ರೀಯನ್ನು, ವಂಶ ವೃಕ್ಷವನ್ನು ಇದೀಗ ಸತ್ಯಕಿ ಸಾವರ್ಕರ್ ಅವರು ಮುಚ್ಚಿಡ್ತಾ ಇದ್ದಾರೆ. ಏನಕ್ಕೆ ಮುಚ್ಚಿಡ್ತಾ ಇದ್ದಾರೆ ಇವರು? ಅದನ್ನು ಡಿಸ್ಕ್ಲೋಸ್ ಮಾಡಲಿ ಅವರು ಅಂಥೇಳಿ ತಾವೊಂದು ಕೋರ್ಟ್ಗೆ, ಒಂದೊಂದು ಪೊಲೀಸ್ ಠಾಣೆಗೆ ನಿರ್ದೇಶನ ಕೊಡಬೇಕು ಅಂಥೇಳಿ ರಾಹುಲ್ ಗಾಂಧಿಯವರ ವಾದ. ಇಲ್ಲ ಆ ಥರದ್ದೇನೂ ಇಲ್ಲ ಅಂಥೇಳಿ ಒಂದು ಕಡೆ ಸತ್ಯಕಿ ಸಾವರ್ಕರ್ ಕಡೆಯಿಂದ ಕೂಡ ಬರ್ತಾ ಇದೆ. ಇದರಲ್ಲಿ ಎರಡು ಭಾಗ ಬರುತ್ತೆ. ಒಂದು, ಹೌದು ಇತಿಹಾಸ ನಾವು ಚರ್ಚೆ ಮಾಡಲೇಬಾರ್ದಾ? ಮಾಡಬೇಕು. ಒಂದು ಕಡೆ ನೋಡಿ, ನಾವು ಅಮೆರಿಕ ಬಗ್ಗೆ ಮಾತಾಡ್ತೀವಿ, ಡಾಲರ್ ಬಗ್ಗೆ ಮಾತಾಡ್ತೀವಿ, ಗ್ರೋಕ್ ಬಗ್ಗೆ ಮಾತಾಡ್ತೀವಿ, ಈ ಕಡೆ ಡೀಪ್ ಸೀಕ್ ಬಗ್ಗೆ ನಾವು ಮಾತಾಡ್ತೀವಿ. ಚೀನಾ ಹಾಗೆ ಮಾಡ್ತಂತೆ, ಚೀನಾನು ಜನಸಂಖ್ಯೆ ಜಾಸ್ತಿಯಪ್ಪ ಅಂಥೇಳಿ ಜನಸಂಖ್ಯೆ ಹೆಚ್ಚು ಅನ್ನೋದನ್ನೇ ದೊಡ್ಡ ಸಬೂಬನ್ನಾಗಿ ಮಾಡಿಕೊಂಡು ಚೀನಾ ಯಾವತ್ತೂ ಗೊತ್ಕೊಳ್ಳಿಲ್ಲ. ನಮ್ಮಲ್ಲಿ ಏನೇನು ಚರ್ಚೆ ಮಾಡ್ತಿದ್ವಿ ನಾವು ಅಂದರೆ ಅಳಿದು ಹೋದ, ಮುಗಿದು ಹೋದ, ಕಲ್ಪಿತ, ಕಪೋಲ ಕಲ್ಪಿತ ಅಥವಾ ವಾಸ್ತವ, ಅಥವಾ ಇವತ್ತಿನ ದಿನಕ್ಕೆ ಔಚಿತ್ಯವಿಲ್ಲದ ವಿಚಾರಗಳು, ಅವಶ್ಯಕತೆಯೇ ಇಲ್ಲಿರ್ತಕ್ಕಂಥ ವಿಚಾರಗಳು, ಸುಮ್ಮನೆ 100-120 ವರ್ಷಗಳ ಹಿಂದಿನ ಕಥೆಗಳನ್ನ ಇಟ್ಕೊಂಡು ಸುಮ್ಮನೆ ಒಂದು ಜನ್ರೇಷನನ್ನು ಅದರಲ್ಲಿ ತಳ್ಳೋದು, ಒಂದು ಸಿದ್ಧಾಂತ ಹುಡುಕೋದು, ಅದರೊಂದು ರಾಜಕೀಯ ಹುಡುಕೋದು, ಅದರೊಂದು ಮತಗಳನ್ನು ಹುಡುಕೋದು. ಎಲ್ಲಿವರೆಗೆ ಚರ್ಚೆನೇ ಆಗಬಾರ್ದು? ಇತಿಹಾಸ ಆಗಲಿ, ಒಂದು ಮಿತಿ ಬೇಕಲ್ಲ ಅದಕ್ಕೆ. ಟೈಮ್ ಆ್ಯಂಡ್ ಅಗೈನ್ ಒಬ್ಬರು ಡೀಪ್ ಸೀಕ್ ಅಂತಾರೆ, ಒಬ್ರು ಇನ್ಯಾವುದೋ S-400 ಅಂತಾರೆ, ಒಬ್ಬರು ಮಿಸೈಲ್ ಅಂತಾರೆ, ಗ್ರೋಕ್ ಅಂತಾರೆ, ಡಾಲರ್ ಅಂತಾರೆ, ಒಪ್ಪಂದಗಳು ಅಂತ ಹೇಳ್ತಾರೆ, ಅಭಿವೃದ್ಧಿ ಅಂತ ಮಾತಾಡ್ತಾರೆ, ದಿನೇ ರೂಪಾಯಿ ಕುಸಿತಾ ಇದೆ ಅಂತ ಮಾತಾಡ್ತಾರೆ. ನಾವು ಯಾವ ದಿಕ್ಕಲ್ಲಿ ನಮ್ಮ ಜನ್ರೇಷನ್ ತಗೊಂಡು ಹೋಗಬೇಕು? ಬಟ್ ನಾವೇನು ಮಾಡ್ತಾ ಇದ್ದೀವಿ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರು, ನಿಮಗೆ ನಮಸ್ತೆ. ಇನ್ನೊಂದು ಕಡೆ ಹಾಸನದಿಂದ RSS ಮುಖಂಡರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ವೇಣುಗೋಪಾಲ್ ಅವರ ಈ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಫೈನ್. ಇನ್ನೊಂದು ಕಡೆಯಲ್ಲಿ ನಮ್ಮನ್ನು ಡಾಕ್ಟರ್ ದಿನೇಶ್ ಶೇರೋಹಳ್ಳಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಶೇರೋಹಳ್ಳಿ ಅವರೇ. ಫೈನ್. ಈಗ ನನ್ನ ಮೊದಲನೇ ಕ್ವಶನನ್ನು ನಾನು ನಟರಾಜ್ ಗೌಡ್ರು ಕೇಳಿ. ನಟರಾಜ್ ಗೌಡ್ರೆ, ಈಗ ನೋಡಿ, ಈಗ ರಾಹುಲ್ ಗಾಂಧಿ ಹೇಳ್ತಿರೋದೇನು ಅಂದರೆ, ಗೋಡ್ಸೆ ಗಾಂಧಿಯನ್ನು ಕೊಂದವನು. ಇದರಲ್ಲಿ ರಾಹುಲ್ ಗಾಂಧಿ ಹೇಳಿಕೊಟ್ಟಿರೋದೇನು ಅಂತ ಹೇಳಿದ್ರೆ, ಈ ಗೋಡ್ಸೆ ಸಾವರ್ಕರ್ಗೆ ಸಂಬಂಧಿ ಆಗಬೇಕು, ಸಾವರ್ಕರ್ ಅವರ ವಂಶಸ್ಥರು ಅದನ್ನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅಂತ ಹೇಳಿ. ಹೌ ಫಾರ್ ಇಟ್ ಈಸ್ ಟ್ರೂ ಅಂತ ನನ್ನ ಪಾಯಿಂಟ್. ಇಲ್ಲ, ನಮಗೂ ಬಂದಿರತಕ್ಕಂಥ ಒಂದು ಮಾಹಿತಿ ಅದು ಮೊದಲನೇದಾಗಿ ಸಾವರ್ಕರ್ ಒಬ್ಬರು ಕಾಂಟ್ರವರ್ಷಿಯಲ್ ಪರ್ಸನ್. ಓಕೆ. ಸಾವರ್ಕರು ಅಂಡಮಾನ್ ಜೈಲಲ್ಲಿದ್ದಾಗ ಬ್ರಿಟಿಷರಿಗೆ ಕ್ಷಮಾಮಾಣ ಪತ್ರ ಬರೆದು ಬಹಳ ಬರೀ ನಿಮ್ಮ ಮಗನಾಗಿರ್ತೀನಿ, ನಿಮಗೆ ಲಾಯಲ್ ಆಗಿರ್ತೀನಿ, ನಿಮಗೆ ಜೀತ ಮಾಡ್ಕೊಂಡಿರ್ತೀನಿ, ನಿಮ್ಗೆ ಸ್ವತಂತ್ರ ಹೋರಾಟದ ವಿರುದ್ಧ ನಾನು ನಿಮಗೆ ಮಾಹಿತಿ ಕೊಡ್ತೀನಿ, ಸ್ವತಂತ್ರ ಹೋರಾಟಕ್ಕೆ ನಾನು ಭಾಗವಹಿಸಲ್ಲ, ನನ್ನನ್ನು ಕ್ಷಮಿಸಿ ಅಂತೇಳಿ ಕ್ಷಮಾಪಣ ಪತ್ರ ಬರೆದಂಥವ್ರು. ಓಕೆ. ಆಮೇಲೆ ತದನಂತರ ಅವ್ರ ಪೆನ್ಷನಲ್ಲಿ, ಬ್ರಿಟಿಷರು ಕೊಡ್ತಾ ಇದ್ದ ಪೆನ್ಷನಲ್ಲಿ ಜೀವನ ಕಳೆದಂಥವ್ರು. ಮಹಾತ್ಮ ಗಾಂಧಿ ಹತ್ಯೆ ಆದಾಗ ಅದಕ್ಕಿಂತ ಮುಂಚೆನೂ ಕೂಡ ಏನು ಆವಾಗಿನ ಪತ್ರಿಕೆಗಳು ಬಂದ ವರದಿಗಳಂತೆ ಆ ಸಂಚಿನಲ್ಲಿ ಇವರು ಕೂಡ ಭಾಗ ಆಗಿದ್ರು. ಓಕೆ. ಆ ಸಂಚಿನಲ್ಲಿ 3-4 ಸಭೆಗಳಾಗಿತ್ತು. ಆ ಸಂಚು ಮಾಡುವಾಗ ಇವರು ಕೂಡ ಭಾಗ ಆಗಿದ್ದಂಥ ಅವತ್ತಿನ ಪತ್ರಿಕೆಗಳು 1948 ಜನವರಿ 30 ನಂತರ ಫೆಬ್ರವರಿ 10 ಬಂದಿರೋ ಪತ್ರಿಕೆಗಳು, ಬಂದಿರೋ ವರದಿಗಳು. ಓಕೆ. ಇವರು ಕೂಡ ಒಬ್ಬ ಆರೋಪಿಯಾಗಿದ್ರು. ಇವರ ಹತ್ಯೆ ಸಂಚಿನಲ್ಲಿ ಒಂದು ಆರೋಪಿಯಾಗಿ ಜೈಲು ವಾಸ ಕೂಡ, ಮಹಾತ್ಮ ಗಾಂಧಿ ಹತ್ಯೆಯ ಪ್ರಕರಣದಲ್ಲಿ ಜೈಲು ವಾಸ ಕೂಡ ಇದ್ರು. ಇವರು ಜೈಲಿನಲ್ಲಿ ಇದ್ರು ಬೇಲಾಗೋವರೆಗೂ, ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗೋವರೆಗೂ ಇವರು ಆ ಹತ್ಯೆ ಸಂಚಿನಲ್ಲಿ ಭಾಗವಾಗಿದ್ರು. ಓಕೆ. ಸೊ ಇದು ವಾಸ್ತವ. ಗೋಡ್ಸೆಗೆ ಅವ್ರ ಗುರು ಆಗಿದ್ದು ಯಾರು ನಿರಪರಾಧಿ ಅಂತ ಹೇಳ್ತಿದ್ದೀರಾ, ಸಂಚಿನ ಎರಡರಲ್ಲಿ ಕ್ಲಾರಿಟಿ ಕೊಡಬೇಕು. ನಿರಪರಾಧಿನ ಅಂತಾನೂ ಹೇಳ್ಬಿಟ್ಟು ಸಂಚಿನಲ್ಲಿ ಭಾಗಿನೂ ಆಗಿದ್ರು ಅಂತ ಹೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಅವತ್ತಿನ ವರದಿ, ಅವತ್ತಿನ ಮಾಹಿತಿಗಳ ಬಗ್ಗೆ ನಾನು ಹೇಳಿದೆ. ಎರಡನೇದು, ಅವರು ಖುಲಾಸೆ ಆದಾಗ ಅವ್ರಿಗೆ ಸಾಕ್ಷ್ಯಗಳು ಪೂರಕವಾಗಿ ಸಿಗ್ಲಿಲ್ಲ, ಅವರ ಪರವಾಗಿ ಅವರು ಅಪರಾಧಿ ಅಂತ ಒಳಗೆ ಸಾಕ್ಷ್ಯಗಳು ಪೂರಕವಾಗಿ ಸಿಗಲಿಲ್ಲ ಅಂತ ಹೇಳಿ ಬಿಡುಗಡೆ ಆಯ್ತಾರೆ. ಓಕೆ.
ಎಲ್ಲ But ಕೇಸು ಆ ಹಾಗೆ ಸಂಚಿ- ಆ ಆಗೋದು. ಸಂಚಿನ- ಎಲ್ಲ ಕೇಸು ಹಾಗೆ ಎಲ್ಲ ಆಗೋದು. ಕೇಸು ಹಾಗೆ ಸಾಕ್ಷಿ ಆಗೋದು. ಇದ್ರಿಗೆ ಓಕೆ, ಹೌದು. ಸಾಕ್ಷಿ ಇಲ್ಲ ಅಂದ್ರೆ ಆಗಲ್ಲ. ಆ ಸಂಚಿನಲ್ಲಿ ಭಾಗಿಯಾಗಿದ್ರು Okay. ಅಂತ ಪತ್ರಿಕೆಗಳು ಹೇಳ್ತವೆ. ಆಮೇಲೆ ಅವ್ರು ಅದ್ರ ಸೆರೆವಾಸ ಕೂಡ ಇದ್ದಾರೆ. ಆದ್ರೆ ಸಾವರ್ಕರ್ ಗಾಂಧಿ ಹತ್ಯೆ ನಂತರ ಈ ಹಿಂದೂ ಮಹಾಸಭಾ ಆಗಲಿ ಅಥವಾ RSS ಆಗಲಿ ಸಾವರ್ಕರ್ ಸಾಯೋವರೆಗೂ ಅವ್ರನ್ನ ದೂರ ಇಟ್ಟಿರ್ತಾರೆ. ಓಕೆ, ಅವ್ರನ್ನ ಯಾವ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ಕೆ ಆಹ್ವಾನ ಮಾಡಲ್ಲ, ಇವರು ಕೂಡ ಹೋಗಲ್ಲ. ಅವ್ರು ಟಿಲ್ ಡೆತ್ ಅವ್ರನ್ನ ದೂರ ಇಡ್ತಾರೆ. ಯಾವ ಕಾರಣಕ್ಕಾಗಿ ದೂರ ಇಡ್ತಾರೆ? ಇವ್ರ ಪಾತ್ರ ಇಲ್ಲ ಮಹಾತ್ಮ ಗಾಂಧಿ ಹತ್ಯೆಯಲ್ಲಿ, ಯಾವ ಕಾರಣಕ್ಕಾಗಿ ದೂರ ಇಡ್ತಾರೆ? ಅದು ಒಂದು ಪ್ರಶ್ನಾರ್ಥಕ, ಅದು ಚರ್ಚೆಗೆ ಅರ್ಹವಾದದ್ದು. ಓಕೆ, ಆದರೆ ಸಾವರ್ಕರ್ ಹೆಸರು ಮೇಲೆ ಏನು ವಿವಾದ ಹುಟ್ಕೊಂತು, ರಾಹುಲ್ ಗಾಂಧಿ ಅವ್ರ ಮೇಲೆ ಏನು ದೂರು ದಾಖಲಾಯಿತು. ಓಕೆ, ಇವಾಗ ಇಮಾನಿ ಅಶೋಕ್ ಸಾವರ್ಕರ್ ಓಕೆ. ಅವರು ಯಾರು? ಅವರು ಸತ್ಯಕ್ಕೆ ಅವರ ತಾಯಿ, ಸತ್ಯಕಿ ಅವ್ರ ತಾಯಿ. ಮಹಾತ್ಮ ಗಾಂಧಿ ಅಂದಾಗ ನಾಥುರಾಮ್ ಗೋಡ್ಸೆಯ ಸಹೋದರ. ಸಹೋದರ ಗೋಪಾಲ್ ಗೋಡ್ಸೆ ಮಗಳು. ಸೊ ಇಲ್ಲಿ ಸಂಬಂಧ ಬಂತಲ್ಲ ಇಲ್ಲಿ. ಓಕೆ, ಇದು ನಾವೇನು ಎಸ್ಟಾಬ್ಲಿಷ್ ಮಾಡಬೇಕು ಹೊಸದಾಗಿ. ನಾಯಕರು ಹೇಳ್ತಿರೋದ್ರಿ, ನಿಮ್ಮ ನಾಯಕರು ಹೇಳ್ತಾ ಇದಾರೆ ಈ ತರ ಹಿಂಗಿದೆ ಸರ್, ಇವ್ರದಿದೆ ವಂಶಾವಳಿ ಹೇಳ್ತಾ ಇಲ್ಲ, ಇವರು ವಂಶವೃಕ್ಷವನ್ನು ಹೇಳ್ತಾ ಇಲ್ಲ, ಈಗ ಹೇಳಿಸ್ಬೇಕು ಅಂತ ಹೇಳಿ ಸ್ಟೇಷನ್ಗೆ ತಾವು ಸೂಚನೆ ಕೊಡಿ ಅಂತ ಹೇಳಿದ್ದಾರೆ. ಕರೆಕ್ಟ್, ಅಫಿಡವಿಟ್ ಅಲ್ಲಿ ಹೇಳಿದ್ದಾರೆ. ಸಿ ಮಾಹಿತಿ ಇದ್ರೆ ಸತ್ಯ ಇದ್ರೆ ತಾನೇ ಹೇಳಕ್ ಸಾಧ್ಯ. ಹಿಂಗೆ ಸುಮ್ಮನೆ ಅಂತ ನಾವು ಹೇಳಕ್ ಸಾಧ್ಯ ಆಗೋದಿಲ್ಲ. ಈಗ ನಾಥುರಾಮ್ ಗೋಡ್ಸೆ ಅವರ ಸಹೋದರ ಗೋಪಾಲ್ ಗೋಡ್ಸೆ ಮಗಳೋ ಅಲ್ವೋ ಅದನ್ನ ಹೇಳ್ಬೇಕಾಗತ್ತೆ ಇವರು. ಅಲ್ವಾ ಅಲ್ಲ ಅನ್ನೋದಾದ್ರೆ ಅವ್ರು ಹೇಳ್ಬೇಕಾಗತ್ತೆ. ಓಕೆ, ಸಿ ಇಲ್ಲಿ ಏನು ತೋರಿಸ್ತಾ ಇದೆ ಅಂದ್ರೆ, ನೋಡಿ ಯಾರ ಸಂಬಂಧ ಎಲ್ಲಿ ಬರುತ್ತೆ ಇಲ್ಲ ಅಂತಿಲ್ಲ. ಆದ್ರೆ ಸಾವರ್ಕರ್ ಹೆಸರು ತೆಗೆದಾಗ ಈಗಿನ ಬಿಜೆಪಿ ಕಳೆದ 10 ವರ್ಷಗಳಲ್ಲಿ ಸಾವರ್ಕರ್ನ ಹೀರೋ ರೀತಿ ಬಿಂಬಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಅದು ಇಂದಿರಾ ಗಾಂಧಿ ಇದ್ದಾಗಲೂ ಸ್ಟಾಂಪ್ ಬಿಡುಗಡೆ ಮಾಡಿಸಿದ್ರು, ಅವೆಲ್ಲ ಕತೆ ಬೇರೆ. ಅವಾಗ ಸ್ಟಾಂಪ್ ಬಿಡುಗಡೆ ಮಾಡಿಸಿದ್ರು. ಯಾರು ಸಾವರ್ಕರ್ನ ಹೀರೋ ಮಾಡ್ಬೇಕಂತಿದ್ದಾರೆ ಅವರು ಅವರ ಸ್ಟಾಂಪ್ ಬಿಡುಗಡೆ ಮಾಡಿಸಿದ್ರು. ಈಗ ಭಾರತ ರತ್ನ ಕೊಡಕ್ಕೆ ಪ್ರಯತ್ನ ಮಾಡಿದ್ರು. ಓಕೆ, ಇವಾಗ್ಲೂ ಕೂಡ ಸಾವರ್ಕರ್ ಹೆಸರಲ್ಲಿ ಯಾರೋ ಒಬ್ಬ ಇಂದಿರಾ ಗಾಂಧಿ ಯಾಕೆ ಬಿಡುಗಡೆ ಮಾಡಿದ್ರು ಸ್ಟಾಂಪ್ನ? ಹಾಗಾದ್ರೆ ಇಲ್ಲ, ನಾನು ಹೇಳ್ತೀನಿ ಕೇಳಿ. ಗಾಂಧಿ ಹತ್ಯೆಯ ಒಬ್ಬ ಸಂಚುಕೋರ ಅಂತ ಆರೋಪಿಸಲ್ಪಟ್ಟಿದ್ದಂತ ವ್ಯಕ್ತಿ ಕೂಡ ಇವ್ರು ಯಾಕೆ ಬಿಡುಗಡೆ ಮಾಡ್ಬಿಟ್ರು? ಹಂಗಾದ್ರೆ ಅದನ್ನೇ ಬಟ್ಟೆ ಕಟ್ಕೊಂಡಿದ್ರ ಅವತ್ತು? ಅದೇ ವಿಪರ್ಯಾಸ ಅನ್ನೋದು. ಅದಕ್ಕೆ ವಿಪರ್ಯಾಸ ಅನ್ನೋದು. ಯಾರು ಗಾಂಧಿ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಅಂತ ಸಂಚಿಕೋರ ಅಂತಿದ್ದ, ಯಾರು ಬ್ರಿಟಿಷರ ಕ್ಷಮಾಪಣೆ ಪತ್ರ ಕೇಳಿದ್ರು ಅವರನ್ನ ಇವ್ರು ಬಿಂಬಿಸೋಕೆ ಇಲ್ಲಿ ಬ್ರಿಟಿಷರ ಕ್ಷಮಾಪಣೆಯನ್ನ, ಗಾಂಧೀಜಿ ಹಂತಕ ಗೋಡ್ಸೆಯನ್ನ ಮತ್ತು ಸಾವರ್ಕರ್ರನ್ನ ಮೂರನ್ನು ಕ್ಲಬ್ ಮಾಡಬೇಡಿ, ಬೇರೆ ಬೇರೆ ಸಬ್ಜೆಕ್ಟ್ ಅದು. ಗಾಂಧೀಜಿ ಹಂತಕ ಗೋಡ್ಸೆ ಅಲ್ವಾ? ಬ್ರಿಟಿಷರಿಗೆ ಸಾರಿ ಕೇಳಿದ್ ಯಾವ ಪ್ರಕರಣದಲ್ಲಿ? ನಿಮ್ ಪ್ರಕಾರ ಸಾವರ್ಕರ್ ಅದಕ್ಕೆ ಮರ್ಜ್ ಮಾಡ್ತೀರಾ ನೀವು? ಮರ್ಜ್ ಮಾಡೋದಲ್ಲ, ನಾನು ಹೇಳ್ತಾ ಇದ್ದಿಲ್ಲ. ಸಾವರ್ಕರ ಇತಿಹಾಸ ಅದು. ಓಕೆ, ಸಾವರ್ಕರ ಇತಿಹಾಸ. ಸಾರಿ ಕೇಳಿದ್ರು, ಪೆನ್ಷನ್ ತಗೊಂಡಿದ್ರು, ಬ್ರಿಟಿಷರು ಪರವಾಗಿದ್ರು, ಸ್ವತಂತ್ರ ಹೋರಾಟಕ್ಕೆ ಯಾರು ಭಾಗಿಯಾಗಬೇಡಿ ಅಂತ ಕರೆ ಕೊಟ್ಟಿದ್ರು. ಆಮೇಲೆ 2 ರಾಷ್ಟ್ರ ಥಿಯರಿ ಬರ್ಬೇಕಲ್ಲ, 2 ರಾಷ್ಟ್ರ ದ್ವಿರಾಷ್ಟ್ರ ಥಿಯರಿಗೆ ಮುಂಚೂಣಿ ಹಾಕಿದವ್ರೆ ಅವರು. ಆಮೇಲೆ ಅಂಬೇಡ್ಕರ್ ಸೋಲಿಗೆ ಕಾರಣರಾದವರು ಅವರೇ ಅಂತ ಹೇಳಿ ಅಂಬೇಡ್ಕರ್ ಅವರೇ ಪತ್ರ ಬರೆದಿದ್ದಾರೆ. ಜನವರಿ 12, 1952ರಲ್ಲಿ ನನ್ನ ಸೋಲಿಗೆ ಇವರು ಮತ್ತೆ ಕಮ್ಯುನಿಸ್ಟ್ ಪಾರ್ಟಿ ಲೀಡರು ಕಾರಣ ಅಂತ ಹೇಳಿ ಬರೆದಿದ್ದಾರೆ. ಇವು ದಾಖಲಾತಿ.